ಟ್ರಸ್ಟ್ ಅನ್ನುವಂಥ ಒಂದು ಶಾರ್ಟ್ ಫಿಲಮ್, ಒಂದು ವೈದ್ಯೆ, ಸ್ತ್ರೀ ರೋಗ ತಜ್ಞೆ, ಗೈನಕಾಲಜಿಸ್ಟು ಹೇಗೆ ತನ್ನ ಸಂಸಾರ ಮತ್ತು ತನ್ನ ಕೆಲಸ ಆ ಎರಡೂ ಬಗ್ಗೆ ಹೇಗೆ ಅವಳು ಬ್ಯಾಲೆನ್ಸ್ ಮಾಡ್ತಾಳೆ. ಈ ಒಂದು ಸಿನಿಮಾನ ನಿರ್ಮಾಣ ಮಾಡಿರೋದು ಸಹ ಡಾಕ್ಟರ್ ಶ್ರೇಯಸ್ ಅಂತ, ಅಂಬರೀಷ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಒಬ್ಳು ತಾಯಿ, ಒಬ್ಳು ಗೈನಕಾಲಜಿಸ್ಟು, ಅಂದರೆ ಅವಳ ತಾಯಿ ಸಹ ಮತ್ತು ಅವಳು ಗೈನಕಾಲಜಿಸ್ಟು ಸಹ. ಒಂದು ಪೇಷಂಟು ಒಂದು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಏನೂ ಗೊತ್ತಿರಲ್ಲ ಅವಳಿಗೆ, ಒಂದು ಪುಟ್ಟ ಮಗು ಥರ, ಹೇಗೆ ಹುಟ್ಟಿದ ಮಗು ಏನೂ ಗೊತ್ತಿಲ್ಲದೆ ತಾಯಿಯನ್ನು ನಂಬುತ್ತಾಳೆ, ಹಾಗೆ ಒಂದು ಪೇಷಂಟು ಸಹ ಒಂದು ಗೈನಕಾಲಜಿಸ್ಟ್ ಹತ್ರ ಹೋದಾಗ ಎಲ್ಲ ವಿಶ್ವಾಸ ಭರವಸೆಯೊಂದಿಗೆ ಆ ಒಂದು ಡಾಕ್ಟ್ರನ್ನ ನಂಬಿ ಹೋಗಿರ್ತಾಳೆ. ಆ ಗೈನಕಾಲಜಿಸ್ಟು ಹೇಗೆ ತನ್ನ ಜವಾಬ್ದಾರಿಯನ್ನು ನಿರ್ವಹಿಸ್ತಾಳೆ ಅನ್ನುವ ಈ ಒಂದು ಸುಂದರ ಸಿನಿಮಾ ನೀವೆಲ್ಲರೂ ನೋಡಬೇಕು. ಯಾಕೆಂದರೆ ನಾನು ಒಬ್ಬಳು ತಾಯಿ, ಆ ತಾಯಿಯಾಗಿ ಆ ಮೂವಿನ ನೋಡ್ತಾ ಇದ್ದಾಗ ನನ್ನ ಕಣ್ಣಲ್ಲಿ ನೀರು ತುಂಬಿತು. ಯಾಕೆ ಅಂತಂದರೆ ನಾವು ಒಂದು ಗೈನಕಾಲಜಿಸ್ಟ್ ಹತ್ರ ನಾವೊಬ್ಬಳು ಗರ್ಭಿಣಿ ಹೋದಾಗ, ಆ ಗರ್ಭಿಣಿ ಡೆಲಿವರಿಗೆ ಹೋದಾಗ ಸಾವು ಬದುಕಿನ ಮಧ್ಯೆ ಹೋರಾಟ ಮಾಡ್ತಾ ಇರ್ತಾಳೆ. ಎಲ್ಲ ಇಡೀ ತಂಡ ಟೆನ್ಷನಲ್ಲಿರ್ತಾರೆ. ಯಾಕೆ ಅಂದರೆ 1000ದಲ್ಲಿ ಒಂದು ಪೇಷಂಟು, 1,00,000ದಲ್ಲಿ ಒಂದು ಪೇಷಂಟು ಎಮರ್ಜೆನ್ಸಿ ಬಂದರೆ ಸತ್ತೇ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ಆ ಸಾವನ್ನು ಗೆದ್ದು ಬದುಕನ್ನು ಕೊಡುವಂಥ ಆ ಒಂದು ಸ್ತ್ರೀ ರೋಗ ತಜ್ಞೆ, ಆ ವೈದ್ಯಗೆ ನಮ್ಮೆಲ್ಲರ ಒಂದು ಸಲಾಂ. ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಇರಲಿ. ಈ ಒಂದು ಪ್ರೋತ್ಸಾಹ ಎಲ್ಲ ಡಾಕ್ಟರ್ಸ್ಗೂ ಒಂದು ಗೌರವವನ್ನು ಸೂಚಿಸಿದಾಗೆ ಆಗತ್ತೆ. ನಾವು ಯಾವುದೇ ಒಂದು ಡಾಕ್ಟ್ರ್ ಹತ್ರ ಹೋದಾಗ ಒಂದು ಭರವಸೆ ಇಟ್ಟು ಹೋಗ್ತೀವಿ, ಒಂದು ನಂಬಿಕೆ ಇಟ್ಟು ಹೋಗ್ತೀವಿ, ಆ ಟ್ರಸ್ಟನ್ನ ಇಡ್ತೀವಿ. ಅದೇ ವೈದ್ಯ ಲೋಕದ ಮೊದಲ ಔಷಧಿ. ಆ ಒಂದು ವಿಶ್ವಾಸವನ್ನು ಗಳಿಸಿದ್ರೆ ಅಲ್ಲಿ ಎಲ್ಲರೂ ಗೆಲ್ತಾರೆ ಅನ್ನೋದಕ್ಕೆ ಈ ಸಿನಿಮಾ ಒಂದು ಮಾದರಿ. ಇದು ಋತು ಪ್ರೊಡಕ್ಷನಲ್ಲಿ ರಿಲೀಸ್ ಆಗಿದೆ. ಈ ಸಿನಿಮಾ ಯಶಸ್ಸನ್ನು ಕಾಣಲಿ ಅಂತ ಹೇಳಿ ನಾನು ಹಾರೈಸ್ತೇನೆ. ನಮಸ್ಕಾರ.